ಆಲೂರು ವೆಂಕಟರಾವ್ ಭವನದಲ್ಲಿ ನವಕರ್ನಾಟಕ ಫಿಲ್ಮ್ ಅಕಾಡೆಮಿ ಹಮ್ಮಿಕೊಂಡಿದ್ದ ಕರ್ನಾಟಕ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಚಲನಚಿತ್ರೋತ್ಸವವು ಜಾಗತಿಕ ಮಟ್ಟದ ಸಿನಿಮಾ ಮತ್ತು ಪ್ರತಿಭೆಗಳಿಗೆ ಅದ್ಭುತ ವೇದಿಕೆ ಕಲ್ಪಿಸಿತು. ಕಾರ್ಯಕ್ರಮ ಉದ್ಘಾಟಿಸಿದ ಮಕ್ಕಳ ತಜ್ಞರಾದ ಡಾಕ್ಟರ್ ರಾಜನ್ ದೇಶಪಾಂಡೆ ಅವರು ಮಾತನಾಡಿ, ಧಾರವಾಡ ಕಲೆ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ತವರೂರು. ಇಲ್ಲಿ ಚಲನಚಿತ್ರೋತ್ಸವ ನಡೆಯುತ್ತಿರುವುದು ಸಂತೋಷದ ಸಂಗತಿ. ಗ್ರಾಮೀಣ ಕಥೆಯನ್ನು ಇಟ್ಟುಕೊಂಡು ಸಿನಿಮಾ ಮಾಡುವ ಬಗ್ಗೆ ಸಲಹೆ ನೀಡಿದರು. ಕಾಂಗ್ರೆಸ್ ಮುಖಂಡ ಅನಿಲ್ ಕುಮಾರ್ ಪಾಟೀಲ್ ಮಾತನಾಡಿದ ಅವರು, ಉತ್ತರ ಕರ್ನಾಟಕದ ಕಲಾವಿದರಿಗೆ ಅವಕಾಶ ನೀಡುವ ಮೂಲಕ ಈ ಭಾಗದ ಕಲಾವಿದರನ್ನು ಬೆಳೆಸುವಂತೆ ಸಿನಿಮಾ ನಿರ್ದೇಶಕರಿಗೆ ಸಲಹೆ ನೀಡಿದರು. ಚಿತ್ರರಂಗದ ವಿವಿಧ ವಿಭಾಗಗಳಲ್ಲಿ ಸಾಧನೆ ಮಾಡಿರುವ ಕಲಾವಿದರು ಮತ್ತು ತಂತ್ರಜ್ಞರನ್ನು ನವಕರ್ನಾಟಕ ಫಿಲ್ಮ್ ಅಕಾಡೆಮಿ ವತಿಯಿಂದ ಪ್ರಶಸ್ತಿ ನೀಡುವುದರ ಮೂಲಕ ಗೌರವಿಸಲಾಯಿತು. ದೇಶ ವಿದೇಶಗಳ ವಿವಿಧ ಭಾಷೆಗಳ ಕಿರುಚಿತ್ರಗಳು, ಸಾಕ್ಷ್ಯಚಿತ್ರಗಳು ಹಾಗೂ ಫೀಚರ್ ಫಿಲ್ಮ್ಗಳನ್ನು ಪ್ರದರ್ಶಿಸಲಾಯಿತು. ವಿಶೇಷವಾಗಿ ಕನ್ನಡ ಚಿತ್ರರಂಗದ ಹೊಸ ಅಲೆಗೆ ಈ ವೇದಿಕೆ ಸಾಕ್ಷಿಯಾಯಿತು. ಕಾರ್ಯಕ್ರಮದಲ್ಲಿ ಸಂಯೋಜಕ ರಾಹುಲ್ ದತ್ತಪ್ರಸಾದ್, ಕಲಾವಿದರಾದ ಡಾಕ್ಟರ್ ಕಲ್ಮೇಶ್ ಹಾವೇರಿಪೇಟ್, ಪ್ರಭು ಹಂಚಿನಾಳ್, ರವೀಂದ್ರ ಪವಾಸ್ಕರ್, ಪ್ರೇಮಾ ನಡ್ವಿನ್ಮನಿ, ಎಲ್.ಆರ್. ಬೂದಿಹಾಳ್ ಇದ್ದರು. ಧಾರವಾಡ ಇಸ್ ದಿ ಕಲ್ಚರಲ್ ಕ್ಯಾಪಿಟಲ್ ಆಫ್ ಕರ್ನಾಟಕ ಅಂತ ಹೇಳ್ಬೋದು. ಇಲ್ಲಿ ಮುಮ್ಮಿಗೆಟ್ಟಿಯವರು ಮಾಡಿದ್ದಾರೆ, ಭಾಳ ಸಂತೋಷ. ಮುಮ್ಮಿಗೆಟ್ಟಿ ಹ್ಯಾಸ್ ಟೇಕನ್ ಅಪ್ ಲಾಟ್ ಆಫ್ ಇನಿಷಿಯೇಷನ್ ಫಾರ್ ದಿಸ್ ಪರ್ಟಿಕ್ಯುಲರ್ ಆಸ್ಪೆಕ್ಟ್ ಫಾರ್ ಅ ಲಾಂಗ್ ಟೈಮ್. ಮುಮ್ಮಿಗೆಟ್ಟಿ ಬಗ್ಗೆ ಹೇಳ್ಬೇಕಂದ್ರೆ ಈಗ ನಾವು ದರಾ ಬೇಂದ್ರೆ ಹೇಳ್ತಿದ್ರು, ನಾನು D.R. ಬೇಂದ್ರೆ, ಹುಟ್ಟಿದಾಗ ನಾನು ಡಾಕ್ಟರ್ ಅಂತ. ಹಾಗೆ ಇವರು M.A. ಮುಮ್ಮಿಗೆಟ್ಟಿ, ಹುಟ್ಟಿದಾಗ M.A. ಸಿಕ್ಬಿಟ್ಟದು ಅವರಿಗೆ. ಹುಟ್ಟಿದಾಗಿಂದ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಇದೆ, ಅದಾದ ನಂತರ ಡಾಕ್ಟರೇಟು ಸಿಕ್ಕಿದೆ. ಆ್ಯಂಡ್ he is passionate about doing something different, and I am very certain that you will be able to do many good things. My only suggestion is, ಈ ರೆಗ್ಯುಲರ್ ಫಿಲ್ಮ್ ಮಾಡೋದು ಒಂದು ಪಾರ್ಟು, take up some rural things in India. The plenty of things are there wherein we can take up activities related to rural background, so that is going to make a big difference rather than competing with the regular film industry. ಸೊ ತಾವು ಈ ರೂರಲ್ ಇಂಡಸ್ಟ್ರಿ, ರೂರಲ್ ಬ್ಯಾಕ್ಗ್ರೌಂಡ್ ತೊಗೊಂಡು ಒಂದು ಆ್ಯಕ್ಟಿವಿಟೀಸ್ ತೊಗೊಂಡು ಒಂದು ಫಿಲ್ಮ್ ಮಾಡಿದರೆ ದ್ಯಾಟ್ ವಿಲ್ ಕ್ಯಾಚ್ ದಿ ಐಸ್ ಆಫ್ ಎವ್ರಿಬಡಿ, ಬೋತ್ ಅಟ್ ನ್ಯಾಷನಲ್ ಲೆವೆಲ್ ಆ್ಯಂಡ್ ಸ್ಟೇಟ್ ಲೆವೆಲ್ ಅಂತ ಹೇಳ್ತಾ ಬಂದಾಗ ಇದರ ಉದ್ದೇಶ ಮತ್ತು ಪಾರ್ಟಿಸಿಪೆಂಟ್ಸ್ ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ, ಇವನ್ ಅಂತಾರಾಷ್ಟ್ರೀಯ ಪಾರ್ಟಿಸಿಪೆಂಟ್ಸ್ ಇದರಲ್ಲಿ ಬರ್ತಾ ಇರೋದು ನೋಡಿದರೆ ನಿಜವಾಗ್ಲೂ ನಾವು ಹೆಮ್ಮೆ ಪಡುವಂಥದ್ದು. ಅದು ನಮ್ಮ ಧಾರವಾಡದಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂದರೆ ನಾವು ನಿಜವಾಗ್ಲೂ ಹೆಮ್ಮೆ ಪಡುವಂಥ ವಿಚಾರ ಇದೆ. ಅದಕ್ಕಾಗಿ ಮುಮ್ಮಿಗೆಟ್ಟಿಯವರಿಗೆ ನಾನು ಮತ್ತೊಂದು ಸಲ ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಎಲ್ಲರೂ ನಾವು ಹೊರಟಾಕತ್ತೀನಿ ಇಲ್ಲೇ. ಆಮೇಲೆ ಇಲ್ಲಿ ಬಂದ ಮೇಲೆ ಯಾವುದೋ ಹೀರೋಯಿನ್ ಒಂದು ಚಲನಚಿತ್ರ ನಡೆದಿತ್ತು, ಇವರೆಲ್ಲೋ ನೋಡಿರಲಿಲ್ಲ, ನೋಡಕತ್ತಿದ್ದೇವೆ. ಆಮೇಲೆ ಗೊತ್ತಾಯ್ತು ಇಲ್ಲೇ ಅದ ಅಂತೇಳಿ. ಇದು ಯಶಸ್ವಿಯಾಗಲಿ, ಇನ್ನೂ ಪ್ರತಿ ವರ್ಷ ನಡೀಲಿ, ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಇದು ಬೆಳೀಲಿ. ತಮ್ಮೊಂದಿಗೆ ನಾನು ಕೂಡ ಯಾವತ್ತಿಗೂ ಇರ್ತೀನಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ